ರೆಡಿ. ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಆರಾಮದಿರಿ ನೋಡ್ರಿ. ಬನ್ರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ನೋಡ್ರಿ ನಾವು ರಾತ್ರಿಲಿಂದ ಬ್ಲಾಗ್ ಸ್ಟಾರ್ಟ್ ಮಾಡತ್ತೀವಿ. ಈ ಬ್ಲಾಗು ನನ್ನ ರಿಸಲ್ಟಿನ ಬಗ್ಗೆ ಎಲ್ಲರೂ ಕೇಳಾಕ್ತಿದ್ರಿ, ಭಾಳ ಕಮೆಂಟ್ ಮಾಡಾಕ್ತಿದ್ರಿ ಸಬ್ಸ್ಕ್ರೈಬರ್ಸ್ ಎಲ್ಲರೂ. ನಮ್ಮ ಮಮ್ಮಿ ಹಿಂದಿನ ವೀಡಿಯೋದೊಳಗೆ ಹೇಳಿದ್ಲು ಅದ್ರದ್ದು ಒಂದು ಸಪ್ರೇಟ್ ಬ್ಲಾಗ್ ಮಾಡ್ತೀವಂತ. ಆ ಬ್ಲಾಗ್ ಇದು. ನಾವು ಇದನ್ನ ಸಪ್ರೇಟ್ ಬ್ಲಾಗ್ ಮಾಡಾಕ್ತೀವಿ ಅಲ್ವಾ? ಈಗ ನೋಡ್ರಿ ಈ ಕಡೆ ಇವತ್ತು ರಾತ್ರಿ ಊಟಕ್ಕೆ ಏನೇನು ಮಾಡೀವಂದ್ರೆ, ಇದು ಹಸಿಮೆಣ್ಸಿಕಾಯಿ ಚಟ್ನಿ ಇಂತಗಿ, ಇದು ಹಸಿಮೆಣ್ಸಿಕಾಯಿ ಚಟ್ನಿ, ಮತ್ತು ಇದು ಸೀಕರಣಿ ಅಂತರ ಸೂಪರ್ ಆಗೈತ್ರಿ. ಮತ್ತು ಇದು ರೈಸ್, ಇಲ್ಲಿ ಬಿಸಿ ಬಿಸಿ ಚಪಾತಿ ತೆಗಿ ಬಂತ ನೋಡ್ರಿ, ಬಿಸಿ ಬಿಸಿ ಚಪಾತಿ. ಇಲ್ಲಿ ಹಸಿಮೆಣ್ಸಿಕಾಯಿ ಚಟ್ನಿ ಆಗಲ್ಲ ತೋರಿಸಿದ್ವಲ್ರಿ ಅದು. ಈ ಕಡೆ ಕಾಳು. ಇವತ್ತಿನ ರಾತ್ರಿ ಊಟ ಸೂಪರ್ ಐತ್ರಿ. ಈ ಥರ ಐತಿ ರಾತ್ರಿ ಊಟ. ಇದು ರಿಸಲ್ಟಿನ ಬ್ಲಾಗ್ ಆಗಿರುತ್ತೆ. ಎಲ್ಲರೂ ಸ್ಕಿಪ್ ಮಾಡ್ತಾ ಫುಲ್ ವಿಡಿಯೋ ನೋಡ್ರಿ. ನಮ್ಮ ವಿಡಿಯೋಕ್ಕೆ ಸಪೋರ್ಟ್ ಮಾಡ್ರಿ ಎಲ್ಲರೂ, ಆದಷ್ಟು ಶೇರ್ ಮಾಡಿ. ಈಗ ಹೊರಗೆ ಹೋಗಂಬರ್ರಿ. ಅಡಿಗೆ ಅಂಕಲ್ ಇಷ್ಟ ಐತಿ ನೋಡ್ರೆಲ್ಲ, ಚೇರೆಲ್ಲ ಹಿಂಗದಾವ. ಹಾಂ, ಇಲ್ಲೇ ನಾವು ಮೇರ್ಕೊಂತಾರ್ರಿ. ನೀವು ಭಾಳ ದಿನ ಆಗಿತ್ರಿ ನಮ್ಮ ಸೌಮ್ಯಂದು ರಿಸಲ್ಟಿನ ಬಗ್ಗೆ ಕೇಳಾಕತ್ತಿದ್ರಿ. ಅದು ಫುಲ್ ವಿಡಿಯೋ ಮಾಡಾಕತ್ತೀವ್ರಿ ಇವತ್ತು. ನೋಡ್ರಿ ಎಲ್ಲರೂ ಸಪೋರ್ಟ್ ಮಾಡ್ರಿ. ಇಲ್ಲ ನಮ್ಮ ಸಿದ್ದು ಮಕ್ಕಂದ್ರಿ. ಈ ಕಡೆ ಚುಮ್ರಮ್ಮ ಅದಾಳ್ರಿ. ಈಗ ನಮ್ಮ ಮಮ್ಮಿ ಕ್ಯಾಮ್ರಾ ಹಿಡಿತಾರೆ, ನಾನು ಮಾತಾಡ್ತೀನಿ. ಅಷ್ಟೇ ಜಗಳ ಮಾಡ್ರಿ ಒಂದು ಸ್ವಲ್ಪ. ಜಗಳ ಇಂತಲ್ಲಿ ಹಿಂಗೆ ಟಿ ಶರ್ಟ್ ಹಾಕ ಹಿಂಗೆ ಕುದಿ ಸೆಕ್ಕಿ ಭಾಳ ಇಷ್ಟ ಮತ್ತೆ ಹಚ್ಚಿದ್ದೀವಲ್ಲ. ಇವತ್ತು ರವಿವಾರ ನೋಡ್ರಿ. ಮಾಡಿ ಬೈತಾಗ ಇವತ್ತು ತಗೊಳ್ಳ ನೋಡ್ರಿ. ಹಂಗಾರೆ ನಮ್ಮ ಮನ್ಯಾಗ ಒಂದು ಸ್ವಲ್ಪ ತಮಾಷೆ ಆಗಿರ್ತಾರ್ರಿ. ಚಲೋ. ಇವತ್ತು ರವಿವಾರ ನಮ್ಮ ಅಪ್ಪಾಜಿಯವ್ರ ಮನ್ಯಾಗ ಅದಾರ. ರಾತ್ರಿ ಅಡಿಗೆ ಎಲ್ಲ ರೆಡಿ ಆಗೈತಿ. ಈಗ ಉಣ್ಣೋದು ಅಷ್ಟ. ಟೈಮ್ 9:30 ಐತ್ರಿ. ಈಗ ನೋಡ್ರಿ ನಮ್ಮ ಅಪ್ಪಾಜಿಯವ್ರು ಬಂದ್ರೆ. ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ. ಭಾಳ ಜನ ಕೇಳಾಕತ್ತಿದ್ರಪ್ಪ ರಿಸಲ್ಟ್ ಎಷ್ಟಾಯ್ತು ಎಷ್ಟಿಲ್ಲ SSLC ಅಂತ ಕೇಳ್ತಾರಂತೆ, ಎಷ್ಟು ಬಂತು ಎಷ್ಟಿಲ್ಲ ಅಂತ ಕೇಳ್ತಾರೆ. ನಾವು ಕೇಕು ಏನಾರ ಈ ಥರ ತಂದು ಸೆಲೆಬ್ರೇಟ್ ಮಾಡ್ಬೇಕಾಗಿತ್ತು. ಇವೊಂದು ಹಿಂಗೈತಾರ ನಮ್ಮ ಮನ್ಯಾಗ ಬೆನ್ನ ಹತ್ತಿರೋದಕ್ಕೆ ನಾವು ನಿಜ ರೀ. ನಾವು ಆದ್ರ ಐತಲ್ರಿ, ನಾವು ಅವರೆಲ್ಲ ನನ್ನ ಮಕ್ಕಳಿಗೆ ಕೆಟ್ಟದಾಗಿ ಹೊಲಸು ಮಾತಾಡಿದ್ರಲ್ಲ, ನಾವು ಇಲ್ಲ ಆ ಥರ ಮಾತಾಡಿದ್ರು ನೋಡ್ರಿ. ನಾವು ನಿಜ ಕೇಕ್ ತಗೊಂಬಂದು ನಾವು ಅದನ್ನೆಲ್ಲ ಸೆಲೆಬ್ರೇಟ್ ಮಾಡ್ಬೇಕಾಗಿತ್ತು, ತೋರಿಸ್ಬೇಕಾಗಿತ್ತು ಅದನ್ನ. ಆ ಥರ ಕೆಟ್ಟ ಮಾತು ಇನ್ನೊಂದ್ಸಲ ಯಾವ ಹೆಣ್ಣಿಗೆ ಮಾತಾಡ್ಬಾರ್ದವ್ರು. ನಮಗಂತಲ್ರಿ, ನನ್ನ ಮಕ್ಕದ ನಂದಂತ ಹೇಳಕತ್ತಿಲ್ಲ ನಾ. ಬ್ಯಾರೆ ಯಾ ಹೆಣ್ಮಕ್ಳಿಗೆ ಮಾತಾಡ್ಬಾರ್ದು. ಆದ್ರ ಅವ್ರ ಚೀಪ್ ಮೆಂಟಾಲಿಟಿ ರೀ ಅವು. ಯಾ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡಾಗಿಲ್ರಿ ಅವು. ಎಲ್ಲರಿಗೂ ಅಷ್ಟ ಅದಾವ್ರಿ ಅವು. ನಮಗಂತಲ್ಲ, ಎಲ್ಲರಿಗೂ ಅಷ್ಟ ಅದಾವು. ಅವು ಮನ್ಯಾಗ ಐತಲ್ರಿ, ಮನ್ಯಾಗ ತಾಯಿ ತಂದಿ ನೆಟ್ಗ ಸಂಸ್ಕಾರ ಏನಂತಾರಲ್ಲ ಅದನ್ನ ಕಲಿಸ್ಬೇಕು. ಅಂದ್ರ
ಈಗ ತಂದೆ ಅಂತ ಏನೋ ಹೋಗ್ಬಿಟ್ಟಾನ, ತಾಯಿ ಅಂದ್ರು ತಾಯಿ ಈ ಥರ ಮಾತಾಡ್ಬೇಡ್ರಪ್ಪ, ಈ ಥರ ಮಾತಾಡ್ರಿ, ಅಕ್ಕ ತಂಗಿಯರಿಗೆ ಮಾತಾಡ್ಬೇಡ್ರಿ, ಅಕ್ಕ ತಂಗಿಯರಿಗೆ ಮಾತಾಡ್ಬೇಡ್ರಿ, ಅಕ್ಕ ತಂಗಿಯರಿಗೆ ಗೌರವ ಕೊಡ್ರಿ, ಹೆಣ್ಮಕ್ಳಿಗೆ ಗೌರವ ಕೊಡ್ರಿ, ಹೆಣ್ಮಕ್ಳು ಮಕ್ಳಿಗೆ ಮಾತಾಡ್ಬೇಡ್ರಿ ಅಂತ ಈ ಥರ ತಾಯಿಯಾದವರು ಮುಂದೆ ನಿಂತ್ಕೊಂಡು ಹೇಳ್ಬೇಕು. ಅವರ ನಿಂತು ಮೋಜು ನೋಡೋ ಹೊತ್ನಾಗ ಏನು ಹೇಳ್ತಾರ್ರಿ ಅವ್ರಿಗೆ? ಹೌದಿಲ್ಲ? ಏನು ಹೇಳಕ್ಕಾಗಲ್ಲ. ನಾವು ಸ್ಕೂಲ್ಗೆ ಹೋಗೋ ಮುಂದಾಗ ನನ್ನ ಮಗಳು ಈಗ ಏನು ಮಾತಾಡ್ತಾಳ ಅಂತ ಕರೆಕ್ಟಾಗಿ ಕೇಳಿಸ್ಕೇರಿ. ನನಗೆ ಅದಕ್ಕೆ ಇವತ್ತಿಷ್ಟು ಸಿಟ್ಟು ಬಂದೈತೆ ಅನ್ನೋದು ನಿಮಗೆ ಗೊತ್ತಾಗತ್ತೆ. ಮಾತಾಡ. ನಾವು ಇಲ್ಲೇ ಗರ್ಲ್ಸ್ ಹೈಸ್ಕೂಲು. ನಾನು ತಡೆ ಅಮ್ಮದು ಯಾಕೆ ಹಿಂಗೆ ಬಂತ? ಅಷ್ಟೆಲ್ಲ ಅವ್ರು ಅಂದಿದ್ದು ಇದು ಮಾಡ್ಕೊಂಡ್ರು. ನಮ್ಮ ಮಮ್ಮಿ ನಮ್ಮ ಅಪ್ಪಾಜಿ ಕೂಡ ನಾನೆಲ್ಲ ಒಂದು ಹೌದಪ್ಪ ನನ್ನ ಮಗಳು ಈ ಥರ ಇಷ್ಟೆಲ್ಲ ಅವ್ರು ಕೂಡ ಅನ್ಸಂದು ಅನುಭವಿಸಿ ಒಂದು ಒಳ್ಳೆ ಮಾರ್ಕಸ್ ತಗೊಂಡ್ಲಲ್ಲ ಅಂತ ಖುಷಿ ಐತ್ರಿ. ಇಷ್ಟು ನಾನು ಪಾಸ್ ಆಗೀನಿ. ಎಲ್ಲರೂ ಕೇಳಾಕ್ತಿದ್ರಿ ಫೇಲ್ ಆಗ್ಯಾಳ ಪಾಸ್ ಆಗ್ಯಾಳ ಅಂತ. ಈಗ ಹೇಳಾಕ್ತೀನಿ ನೋಡ್ರಿ, SSLC ಪರೀಕ್ಷೆ ಒಳಗೆ ನಾನು ಪಾಸ್ ಆಗೀನಿ. ಅದೊಂದು ಖುಷಿ ನನಗೈತಿ. ಖುಷಿ ಐತ್ರಿ, ಖುಷಿ ಐತ್ರಿ, ಭಾಳ ಅಂದ್ರೆ ಭಾಳ ಖುಷಿ ಐತ್ರಿ. ಅವಾಗ ಮಾಡ್ಬೇಕಿತ್ತು ಜಲ್ದಿ. ಇರ್ಲಿ, ನಾವ ಮಾಡ್ಲಿಲ್ಲ ಅದನ್ನ, ಆದ್ರೇನು ಸೌಮ್ಯ ನಾವು ಮಾಡ್ಬೇಕಾಗಿತ್ತು, ಮಾಡ್ಬೇಕಾಗಿತ್ತು. ಕೇಕ್ ತಂದು ಅದನ್ನೆಲ್ಲ ಸೆಲೆಬ್ರೇಟ್ ಮಾಡ್ಬೇಕಾಗಿತ್ತು. ಅವ್ರ ಮಾತು ನೆಚ್ಕೊಂಡು ನಾವು ಬಿಟ್ಟಿದ್ವಿ ಅಂದ್ರ ಇಷ್ಟೊಂದು ಫ್ರೆಂಡ್ಸ್ ನಮ್ಗೆ ಸಿಕ್ತಿದ್ದಿಲ್ಲ. ಎಲ್ಲರೂ ಎಷ್ಟು ಚಂದ ಕೇಳಾಕತ್ತೀರಿ. ನನ್ನ ಮಕ್ಕಳಿಗೆ ಭಾಳ ಅಂದ್ರೆ ಭಾಳ ಕಾಳಜಿ ವಹಿಸ್ತೀರಿ. ಭಾಳ ಖುಷಿ ಆಯ್ತು ನನಗೆ. ಇನ್ನೊಂದ್ರಿ, ನೀವು ಯಾವ ಶಾಲಿಗೆ ಹಚ್ಚಿ ಬಂದಿರಿ, ಯಾವ ಕಾಲೇಜಿಗೆ ಹಚ್ಚಿ ಬಂದಿರಿ ಅದನ್ನ ಹೇಳ್ಬಿಟ್ರಿ. ಇನ್ನೊಂದಿಷ್ಟು ಜನ ಕಮೆಂಟ್ ಮಾಡಿದ್ರಪ್ಪ, ಗೌರ್ಮೆಂಟ್ ಹಚ್ಚಿರ ಪ್ರೈವೇಟ್ ಹಚ್ಚಿರ ಅಂತಂದು ಕೇಳಾಕತ್ತಿದ್ರು. ಪ್ರೈವೇಟ್ ಹಚ್ಚಷ್ಟು ಯೋಗ್ಯತೆ ನಮಗಿಲ್ರಿ. ಆ ದೇವ್ರ ನಮಗ್ ಕೊಡ್ಲಿ ಸಾಯಿಬಾಬಾ. ಮುಂದ ಸರ್ಕಾರ ಶಾಲಿಗೆ ಹಚ್ಚಿ ಬಂದೀವಿ ನೋಡ್ರಿ. ನನ್ನ ಮಗಳು ಇನ್ನು ಒಂದು ನಿಮಿಷ ರೀ, ನನ್ನ ಮಗಳು ಎಲ್ಲ ಮನ್ಯಾಗೆಲ್ಲ ಕೆಲಸ ಮಾಡಿ, ನಾನು ಅಂಗಡಿ ಬಿಸ್ನೆಸ್ಸಿಗೆ ಹೆಲ್ಪ್ ಮಾಡಿ ಎಲ್ಲ ಮಾಡ್ಕೇಸಿ ನಿಜ ರೀ ಫ್ರೆಂಡ್ಸ, ನನ್ನ ಮಕ್ಕಳ ಬಗ್ಗೆ ನನಗೆ ಹೆಮ್ಮೆ ಐತಿ. ಅದು ಒಳ್ಳೆ ಮಳೆ ಹೇಳಿದ್ರೆ ನಿಮಗೆ ಬೋರ್ ಅನ್ನಿಸ್ಬೋದು, ಆದರೆ ನನ್ನ ಮಕ್ಕಳ ಬಗ್ಗೆ ನನಗೆ ಹೆಮ್ಮೆ ಐತಿ. ಎಲ್ಲ ಚಟ್ನಿ ಹಾಕೋದಾಗಿರ್ಬೋದು, ಎಷ್ಟಕ್ಕೊಂದು ಪಾರ್ಸಲ್ ಕಟ್ಟೋದು ಎಲ್ಲ ಮಾಡಿ ನನ್ನ ಮಗಳು ಇವತ್ತು ಪಾಸ್ ಆಗ್ಯಾಳಪ್ಪ, ಶಾಲ್ಯಾಗ ಒಂದು ಒಳ್ಳೆ ಹೆಸರು ತೊಗೊಂಡಾಳ ಅಂದ್ರೆ ಭಾಳ ಖುಷಿ ಆಗೈತಿ ನನಗೆ. ಅಂಥವ್ರಿಗೆಲ್ಲರಿಗೆ ಮಕ್ಕಕ್ಕೆ ಬಡ್ಯಂಗೆ ನನ್ನ ಮಗಳು ಪಾಸ್ ಆಗ್ಯಾಳ, ಭಾಳ ಅಂದ್ರೆ ಭಾಳ ಖುಷಿ ಐತ್ರಿ ನನಗೆ. ನೀವೆಲ್ಲರೂ ಸೆಲೆಬ್ರೇಟ್ ಮಾಡಿರಿ, ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ ಅಂತ ನೀವೆಲ್ಲರೂ ನಮಗೆ ಕಮೆಂಟ್ ಮಾಡಿದ್ರೆ ನಾವು ಅದನ್ನು ಸೆಲೆಬ್ರೇಟ್ ಗ್ಯಾರಂಟಿ ಮಾಡ್ತೀವಿ ರೀ. ಕೇಕ್ ಏನಿಲ್ಲರಿ, ಸ್ವಲ್ಪ ಕೇಕ್ ತೊಗೊಂಬಂದು ಸೆಲೆಬ್ರೇಟ್ ಮಾಡ್ತೀವಿ ರೀ. ಭಾಳ ಖುಷಿ ಆಗೈತೆ ನನಗೆ. ಇನ್ನೊಂದ್ರಿ ಫ್ರೆಂಡ್ಸ, ನಾವು ಸೌಮ್ಯನ ರೊಕ್ಕ ಶಾಲಿಗೆ ಹಚ್ಚಿಲ್ರಿ, ಸರ್ಕಾರಿ ಶಾಲಿಗೆ ಹಚ್ಚಿವಿ. ಗೌರ್ಮೆಂಟ್ ಕಾಲೇಜಿಗೆ ಹಚ್ಚಿವಿ ನೋಡ್ರಿ. ಈಗ ಸೌಮ್ಯನ ಸೆನೆಪ್ಪ ಐತ್ರಿ, ನಮ್ಮ ಮನೆ ಹತ್ರನ ಐತಿ, ಸೆನೆಪ್ಪ ಐತ್ರಿ, ಅಲ್ಲಿ ಹಚ್ಚಿ ನೋಡ್ರಿ. ಅದ್ರಾಗ ಈಗ ಈ ವಿಡಿಯೋದಾಗ ನಂಬರು ಹೇಳ್ಬಾರ್ದ ಗೊತ್ತಿಲ್ರಿ. ಆಕಿ ಮಾರ್ಕಸ್ ತೊಗೊಂಡಾಳಲ್ಲ, ಹೇಳ್ಬಾರ್ದ ನಮ್ಗೆ ಗೊತ್ತಿಲ್ರಿ. ಮತ್ತು ಹೇಳಿದ್ರೆ ನಮ್ಮ ಚಾನಲ್ಗೆ ಏನಾರ ಎಫೆಕ್ಟ್ ಆಗುತ್ತೆ ಏನಂತ ನಂದೊಂದು ಭಯ. ಯಾಕಂತಂದ್ರೆ ಅವ್ರು ಸಾನಿಯಾ ಹಾರಿಪ ಅವರೆಲ್ಲ ಹೇಳಿಲ್ಲ, ಪಾಸ್ ಆಗ್ಯಾರಂತ ಹೇಳ್ಯಾರ. ಹಂಗಾಗಿ ನನ್ನ ಮಗಳು ಪಾಸ್ ಆಗ್ಯಾಳ್ರಿ, ಫೇಲ್ ಆಗಿಲ್ಲ. ಹೌದಿಲ್ಲ? ನೀವು ನಮ್ಮ ಸುಪ್ರಿಯಾ 10ನೇ ಕ್ಲಾಸ್ ನೋಡ್ರಿ. ಈ ಸೌಮ್ಯನ ಮ್ಯಾಗ ಹೆಂಗೆ ಎಲ್ಲರೂ ಇಷ್ಟೊಂದು ಪ್ರೀತಿ ತೋರಿಸಿದ್ರಿ, ನಮ್ಮ ಸುಪ್ರಿಯನ ಮ್ಯಾಗ ಅಷ್ಟೊಂದು ಪ್ರೀತಿ ತೋರಿಸ್ರಿ. ನನ್ನ ಮಕ್ಕಳು ಬಂಗಾರ ರೀ, ನಿಜ ರೀ ಫ್ರೆಂಡ್ಸ. ನನ್ನ 2 ಹೆಣ್ಮಕ್ಳು ನಿಜ ರೀ. ಅವ್ರೆಲ್ಲ ಆ ಥರ ಮಾತಾಡ್ಯಾರಲ್ರಿ, ಅವ್ರಿಗೆ ದೇವ್ರ ನೋಡ್ಕ್ಯಾನಲ್ಲಕ್ಕ. ಹೌದಿಲ್ರಿ? ಅಲ್ಲ ನಮ್ಗೇನು ಮಾಡ್ಕೊಳಕ್ ಆಗಲ್ಲ. ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ನಿಮ್ಗೆ ಏನೈತೆ ಮುಂದೆ ನೀವು ಮಾಡ್ಕೊಂಡೋರಿ. ಶಾಲೆಗೆ ಹೋಗೋದ್ರಾತು, ಮನೆ ಕೆಲಸದಾತು, ಅವ್ರು ಅದನ್ನಂದ್ರೆ ಇದನ್ನಂದ್ರೆ ಅಂತೇಳಿ ಕೂಳು ನೀರು ಮುಟ್ಟು ಕುತ್ಕೊಂಡ್ರೆ ಆರೋಗ್ಯ ಹಾಳಾಗದ ನಿಮ್ದು ಅವ್ರದ. ಬಿಡು ಮತ್ತೆ ಅವ್ರೇನು ಅಂತಾರ ಇನ್ನೊಂದ್ ಸ್ವಲ್ಪ ಯಾರೇನು ಇಲ್ಲ, ಯಾರು ಬಂದು ಯಾರು ಕೊಡಲ್ಲ. ಬಿಡು ಮತ್ತೆ ಅವ್ರಿನ್ನ ನಮಗ ಬೇದರ್ತಾರ. ಅವ್ರ ಖುಷಿಗಿನ ಹೆಚ್ಚು ಅವ್ರ ಖುಷಿ ಆಗಿರ್ತಾವ. ನಮ್ಮ ಅಪ್ಪಾಜಿ ಅವ್ರು ಏನಂತಾರ್ರಿ, ನೀವೇನಂತ ನನಗ್ ಗೊತ್ತು, ನಮ್ಮ ಅಪ್ಪಾಜಿ ನಮ್ಮ ಮಮ್ಮಿ ನೀವೇನಂತ ನಮಗ್ ಗೊತ್ತು ಅಂತಾರ. ಹಂಗಲ್ಲ ರೀ. ಇನ್ನೊಂದ್ ಮನಿ ಹೆಣ್ಮಕ್ಳ ಬಗ್ಗೆ
ಆ ಥರ ಮಾತಾಡ್ಬಾರ್ದು. ಗೊತ್ತಾಗ್ಬೇಕದು ಮಾತಾಡ್ಬೇಕು ಮಾತಾಡ್ಬಾರ್ದು. ಈಗ ಸೌಮ್ಯ ಬೆರಿಕಿಲ್ರಿ, ಸೈಲೆಂಟ್ ಅದ ನಿನ್ ಸುಪ್ರಿಯ. ಈ ಸೌಮ್ಯಾಗ ಇರೋ ವಯಸ್ಸನ ಸುಪ್ರಿಯಾಗಿದ್ದಿಲ್ರಿ ಅವಾಗಿನ್ನ ಸಣ್ಣ ಸುಪ್ರಿಯ. ಯಾವುದೇ ರೀತಿ ಈ ವಯಸ್ಸು ಅಂತಂದ್ರೆ ನಿಮ್ಗೆ ಅರ್ಥ ಆಗೋದ್ರಿ ಫ್ರೆಂಡ್ಸ, ಅವಾಗ ಅದು ವಯಸ್ಸು ಆಕಿಗೆ ಇದ್ದಿಲ್ಲ. ಬಟ್ ಈ ಬಂದು ಹಾಕಿ ಸುಪ್ರಿಯನ್ ಮುಂದೆ ನಿಂತ್ಕೊಂಡು ಅವೆಲ್ಲ ಮಾತಾಡನ್ರಿ ಅವ್ರನ್ನ. ಮೀಟ್ರ್ ಇದ್ದಾರ ಆದ್ರೆ ಹೇಳ್ತಾಳ್ರಿ ಆಕಿ. ಆಕಿ ಏನಿಲ್ರಿ ಆಕಿ ನೋಡಾರ ಕಣ್ಣಿಗೆ ಅಷ್ಟು ಸೈಲೆಂಟ್ ರೀ ಆಕಿ, ಯಾರನ್ನ ಕೇಳಲ್ರಿ ಆಕಿ. ಈಗಿನ ಕಾಲದಾಗ ಹೆಣ್ಮಕ್ಳು ಹಂಗ ಇರ್ಬೇಕು, ಅದೇ ಥರನೇ ಇರ್ಬೇಕು. ಇಲ್ಲಿಕಂತಂದ್ರ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ. ಇಲ್ಲ ಐತಿ ನನ್ನ SSLC ರಿಸಲ್ಟ್ ಈ ವಿಡಿಯೋದಾಗ ಹೇಳೇನಿ, ಫುಲ್ ವಿಡಿಯೋ ನೋಡ್ರಿ. ನನಗೆ ನಾನು SSLC ಒಳಗೆ ಪಾಸ್ ಆಗಿನಲ್ರಿ, ಅದ್ರದ್ದು ಸೆಲೆಬ್ರೇಷನ್ ಕೇಕ್ ತಂದು ಅದೆಲ್ಲ ಮಾಡಬಾರ್ದು ಅಂತ ನೀವು ಹೇಳ್ರಿ. ಅವಾಗ ನಮ್ಮ ಅಪ್ಪಾಜಿ ನಮ್ಮ ಮಮ್ಮಿ ಯೋಚನೆ ಮಾಡಿ ತರ್ತಾರ್ರಿ, ಅದೆಲ್ಲ ಕಟ್ ಮಾಡಿಂದ ನಮ್ಗೆ ಕೇಕ್ ತಿನ್ನಕ್ ಸಿಗ್ತೈತ್ರಿ. ಕೇಕ್ ಕೇಕ್ ಬಾಯ್ ಬಾಯ್ ಇಲ್ಲ.